ಮೊದಲು ಈ ವಿಚಾರನ ನನ್ನ ಹುಡುಗಿಗೆ ಹೇಳಬೇಕು. ತುಂಬ ಖುಷಿ ಪಡ್ತಾಳೆ. ಅವಳು ಯಾವಾಗ ಕೇಳ್ತಾ ಇದ್ಲು ನನ್ನ ಮದುವೆ ಯಾವಾಗ ಯಾವಾಗ ಅಂತ. ಅಂತೂ ಇಂತೂ ಅಣ್ಣನ ಮದುವೆ ಅಂತೂ ಫಿಕ್ಸ್ ಆಗಿದೆ. ಇನ್ನು ನಮ್ಮಿಬ್ಬರಾಗ ಯಾರೋ ಅಡೆತಡೆ ಒಡ್ಡೋರಿಲ್ಲ. ಅಪ್ಪ ಅಮ್ಮನ ಒಪ್ಸಿದ್ರೆ ಆಯಿತು. ನನಗಂತೂ ಇವತ್ತು ತುಂಬ ಖುಷಿಯಾಗಿದೆ. ಖುಷಿನ ತಡೆಯೋಕ್ಕೆ ಆಗ್ತಾ ಇಲ್ಲ. ಅವಳಿಗೆ ಫೋನಲ್ಲೇ ಹೇಳಲ್ಲ, ಹೋಗಲಿಲ್ಲ, ಎದುರುಗಡೆನೇ ಹೇಳಲ್ಲ, ಏನು ಮಾಡಲಿ? ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ತಿಳ್ಕೊಬೇಕು ಅಂದರೆ ಎದುರುಗಡೆನೇ ಹೋಗಿದ್ರೆ ಚೆನ್ನಾಗಿರುತ್ತೆ ಅಲ್ಲ. ಏನೋ ಮಗನೇ, ಏನ್ ಇಷ್ಟೊಂದು ಖುಷಿಯಾಗಿದೆ? ಏನೋ ನಿನ್ನಷ್ಟಕ್ಕೆ ನಿನ್ನೆ ಮಾತಾಡ್ಕೊಳ್ತಾ ಇದೆಯಲ್ಲ. ಅಪ್ಪ ಏನಾದರೂ ಕೇಳಿಸ್ಕೊಬಿಟ್ರ ಏನಪ್ಪ? ಏನಿಲ್ಲಪ್ಪ, ಏನಿಲ್ಲ. ಅಣ್ಣನ ಮದುವೆ ಫಿಕ್ಸ್ ಆಯ್ತಲ್ಲ, ಅದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಅಪ್ಪ. ಯಾವಾಗ ಅಣ್ಣ ಮದುವೆ ಆಗ್ತಾನೆ ಅಂತ ನಾನು ಕಾಯ್ತಾ ಇದ್ದೆ. ಅಂತೂ ಇಂತೂ ಮದುವೆಗೆ ಒಪ್ಕೊಂಡಲ್ಲ. ಒಪ್ಕೊಂಡಿದ್ದಾದ್ಮೇಲೆ ಹುಡುಗಿ ನೋಡ್ಕೊಂಬಂದ್ರು. ಇಷ್ಟು ದಿನ ಅದ್ರ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ. ಇವಾಗ ಯಾವ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತಲೇ ಹೇಳಿದ್ದಾಳೆ. ನೀವು ಹೋಗಿ ಮಾತಾಡ್ಕೊಂಬರ್ತೀನಿ ಅಂದ್ರಲ್ಲ, ಅದಕ್ಕೆ ಅಣ್ಣ ಮದುವೆ ಆಗ್ತಾ ಇದ್ದಾನೆ ಅನ್ನೋ ಖುಷಿಗೆ ಅದನ್ನೇ ಮಾತಾಡ್ಕೊತಾ ಇದ್ದೆ ಅಷ್ಟೇಪ್ಪ, ಬೇರೆ ಏನೂ ಇಲ್ಲ. ಹೌದಪ್ಪ, ನಿನ್ಗೂ ನಿಮ್ಮ ಅಮ್ಮನಿಗೂ ಇಬ್ರಿಗೂ ಅವಂದೇ ಚಿಂತೆ ಬಿಟ್ಟು ಬೇರೆ ಏನಿದೆ. ಅವಳು ಅಷ್ಟೇ ಯಾವಾಗ್ಲೂ ನನ್ನ ಮಗನ ಮದ್ವೆ ಮಾಡ್ಲಿಲ್ಲ, ನೀವು ಮದ್ವೆ ಮಾಡ್ಲಿಲ್ಲ ಅಂತ ನನ್ನ ಮೇಲೆ ಹೇಳ್ತಾ ಇದ್ಲು. ಹೌದಪ್ಪ, ಅಣ್ಣ ಮದುವೆ ಬೇಡ ಅಂತ ಅಂದಿದ್ದೋ, ನೀವು ಒಪ್ಕೊಂಡಿದ್ದಲ್ಲ. ನಂಗಂತೂ ಆ ಖುಷಿ ತಡೆಯೋಕ್ಕೆ ಆಗ್ತಾ ಇಲ್ಲ ಅಪ್ಪ, ಅಷ್ಟು ಖುಷಿ ಆಗ್ತಾ ಇದೆ. ಸರಿನಪ್ಪ, ಆಯ್ತು, ಖುಷಿ ಪಡ್ತಾ ಇರೋ. ನನ್ಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಹಾಂ ಸರಿನಪ್ಪ, ಆಯಿತು. ಫೋನೇ ಮಾಡಿ ಹೇಳ್ತೀನಿ ಅವಳಿಗೆ ಬರೋದಕ್ಕೆ. ಮೊದಲು ಅವಳಿಗೆ ಈ ವಿಷಯ ಹೇಳಬೇಕು. ತುಂಬ ಖುಷಿ ಆಗುತ್ತೆ ಅವಳಿಗಂತೂ. ಎಷ್ಟೋವರೆಗೂ ಕಾಯಿಸ್ತೀಯಲ್ಲ ಡಿಯರ್, ಬೇಗ ಬರೋದಲ್ವ? ನಾನು ನಿನಗೋಸ್ಕರ ಕಾಯ್ದು ಕಾಯ್ದು ಬೇಜಾರಾಯಿತು. ನಾನು ಸರಿಯಾದ ಟೈಮ್ಗೆ ಬಂದಿದ್ದೀನಪ್ಪ. ನೀನು ಬೇಗ ಬಂದ್ಬಿಟ್ಟು ನನ್ನ ಈ ಥರ ಅಂದ್ರೆ ನಾನು ಏನು ಮಾಡಲಿ ಹೇಳು? ಏನು ಖುಷಿ ವಿಚಾರ ಅಂತ ಅಂದಲ್ಲ, ಮೊದಲು ಹೇಳಿ ಏನದು? ಹೇಳ್ತೀನಿ ಇರು, ಹೇಳ್ತೀನಿ. ಹೇಳೋದಕ್ಕೆ ಅಂತಾನೆ ಅಲ್ವಾ ನಿನ್ನ ಕರ್ಸಿರೋದು? ಏನು ಕಷ್ಟ ಅರ್ಜೆಂಟು? ನನಗಂತೂ ಯೋಚನೆ ಮಾಡಿ ಮಾಡಿ ಸಾಕಾಯಿತು. ಏನು ವಿಷಯ ಇರ್ಬೋದು ಅಂತ. ಫೋನಲ್ಲಿ ಹೇಳು ಅಂದರೂ ಹೇಳಿಲ್ಲ ನೀನು. ಎದುರುಗಡೆ ಸಿಕ್ತಾಗಲೇ ಹೇಳೋದು ಅರ್ಜೆಂಟ್ ಬಾ ಅಂತ ಅಂದೆ. ಕೆಲಸ ಇಲ್ಲ ಬಿಟ್ಟು ಬಂದೆ ಗೊತ್ತಾ ನಾನು ಇವಾಗ ಅರ್ಜೆಂಟಾಗಿ. ಏನದು ಸರ್ಪ್ರೈಸ್ ಅಂತಲ್ಲ, ಏನು ಹೇಳು ಬೇಗ. ಆಯಿತು, ಹೇಳ್ತೀನಿ ಇರು. ನಿನಗೆ ಯಾವ ವಿಷಯದ ಬಗ್ಗೆ ತುಂಬ ಕೇಳ್ತಾ ಇದ್ದಲ್ಲ, ತುಂಬ ದಿನಗಳಿಂದ ಒಂದು ಆಸೆ ಇತ್ತಲ್ಲ, ಅದೇನು ಅಂತ ಹೇಳು ನೋಡೋಣ. ಇನ್ನೇನಿರುತ್ತೆ ಹೇಳು, ನಿನ್ನ ಮದುವೆ ಆಗೋದೇ ನನಗೆ ತುಂಬ ದಿನದ ಆಸೆ ಆಗಿತ್ತು ಅಲ್ವಾ? ಹಾಂ, ಅದಕ್ಕೇನೆ ಇವಾಗ ಟೈಮ್ ಕೂಡ ಬಂದಿದೆ ಗೊತ್ತಾ. ಏನು ಹೌದಾ? ಎಷ್ಟು ದಿನ ಹೇಳ್ತಾ ಇದ್ದೆ ನನ್ನ ಅಣ್ಣನ ಮದುವೆ ಆಗೋವರೆಗೂ ನನ್ನ ಮದುವೆ ಆಗೋದಿಲ್ಲ ಅಂತ. ಹೀಗೆ ಒಪ್ಕೊಂಡ್ರು ನಿಮ್ಮ ಮನೆಯವರು? ಒಪ್ಪಿಸ್ತಾನೇನೋ ಎಲ್ಲರನ್ನೂ? ಹೌದಾ? ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಈ ವಿಷಯ ಕೇಳಿ. ಇರಮ್ಮ, ಇರೋ 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 ಇರೋ, ಅಷ್ಟೊಂದು ದೂರ ಹೋಗ್ಬೇಡ ನೀನು. ಏನು ಗೊತ್ತಾ, ಇವಾಗ ನಮ್ಮ ಅಣ್ಣನಿಗೆ ಹುಡುಗಿ ನೋಡಿದ್ರು ಅಂತ ಹೇಳ್ತಾ ಇದ್ದೆ ಅಲ್ವಾ ಅವತ್ತು. ಆಮೇಲೆ ಸುಮ್ಮನೆ ಆಗ್ಬಿಟ್ಟಿದ್ರು. ಇವಾಗ ನೋಡಿದ್ರೆ ನಮ್ಮ ಅಮ್ಮ ಅಪ್ಪನೂ ಹೇಳ್ತಾ ಇದ್ದಾರೆ, ನಾಳೆ ಹೋಗಿ ಹುಡುಗಿ ಮನೇಲಿ ಮಾತಾಡ್ಕೊಂಬರ್ತೀನಿ ಅಂತ. ಅಪ್ಪನೂ ಇವತ್ತು ಹೇಳ್ತಾ ಇದ್ರು, ಅವ್ನ್ದಾಗಿದ ತಕ್ಷಣ ನಿಂದು ಮಾಡ್ಬಿಡ್ತೀನಿ ಮಗನೇ ಅಂತ, ಗೊತ್ತಾ. ಹೌದೇನೋ? ಆ ಥರ ಅಂದ್ರ ನಿಮ್ಮಪ್ಪ? ಹೌದು ಹೌದು, ಅವ್ನ್ದಾಗಿದ ತಕ್ಷಣ ನಂದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೇನು ಅಪ್ಪ ಅಮ್ಮ ಅಂತೂ ಅಣ್ಣನ ಮದುವೆ ಆದಮೇಲೆ ನಾನು ನಿನ್ನ ಕರ್ಕೊಂಡೋಗಿ ನಿಲ್ಲಿಸ್ತೀನಿ. ಇವಳೇ ನನ್ನ ಹುಡುಗಿ, ನಾನು ಇವಳನ್ನೇ ಮದುವೆ ಆಗೋದು ಅಂತ. ಆಗ ಮನೇಲೂ ಯಾರು ಬೇಡ ಅನ್ನಲ್ಲ, ಆಯಿತಾ. ಇಷ್ಟು ದಿನ ಏನಂದರೆ ಅಣ್ಣನ ಮದುವೆ ಆಗಲಿ ಅಂತ ಕಾಯ್ತಾ ಇದ್ದಿದ್ದು. ಅವನ ಮದುವೆ ಆಗ್ತಾ ಇದೆ ಇವಾಗ, ಇನ್ನೇನು ಸಮಸ್ಯೆ ಇಲ್ಲ ನಮಗೆ. ನನಗಂತೂ ಎಷ್ಟು ಖುಷಿಯಾಗಿದೆ ಅಂದರೆ ಅದನ್ನು ಹೇಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ಖುಷಿಯಾಗಿದೆ ಗೊತ್ತಾ. ಈ ದಿನಕ್ಕೋಸ್ಕರ ತುಂಬ ದಿನದಿಂದ ಕಾಯ್ತಾ ಇದ್ವಿ ಅಲ್ವಾ ನಾವಿಬ್ರು. ಹೌದು, ಅದಕ್ಕೆ ನಾನು ನಿನಗೆ ಫೋನಲ್ಲಿ ಈ ವಿಚಾರನ ಹೇಳಿಲ್ಲ. ನೀನು ಎದುರುಗಡೆ ಸಿಕ್ಕಿದಾಗಲೇ ಹೇಳೋಣ ಅಂತ ನಾನು ನಿನ್ನ ಕರೆದಿದ್ದು, ಗೊತ್ತಾಯ್ತಾ. ಇದೇ ನನ್ನ ಸರ್ಪ್ರೈಸ್. ಹೌದು ಕಣೋ, ನಮ್ಮನೇಲೂ ಕೇಳ್ತಾನೆ ಇದ್ರು ಯಾವಾಗ ಮದುವೆ ಆಗ್ತೀಯಾ, ಯಾವಾಗ ಮದುವೆ ಆಗ್ತೀಯಾ ಅಂತ. ನಾನು ಈಗ ಆಗ ಅಂತ ಹೇಳಿ ಹೇಳಿ ಸಾಕಾಗಿತ್ತು. ಅಂತೂ ಇಂತೂ ಇವಾಗ ನಮ್ಮ ಮದುವೆ ಆಗೋ ಸಮಯ ಬಂದೇ ಬಿಡ್ತಲ್ಲ. ನನಗಂತೂ ತುಂಬ ತುಂಬಾ ಖುಷಿ ಆಗ್ತಾ ಇದೆ. ನನಗೂ ಅಷ್ಟೇ, ನಿನಗೆ ಎಷ್ಟು ಖುಷಿಯಾಗಿದೆ ನನಗೂ ಅದಕ್ಕಿಂತ ಜಾಸ್ತಿನೇ ಖುಷಿಯಾಗಿದೆ. ನಾನಂತೂ ಈ ವಿಚಾರನ ನಿನಗೆ ಯಾವಾಗ ಹೇಳ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು, ಗೊತ್ತಾ. ಬಾ, ಇದೇ ಖುಷಿಗೆ ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ ನಾನು ನೀನು. ಇಲ್ಲ ಕಣೋ, ಕೆಲಸ ಇದೆ. ನಾನು ಪರ್ಮಿಷನ್ ತೊಗೊಂಡು ಬಂದಿರೋದು ಇವಾಗ. ಸರಿ, ಮತ್ತೆ ಸಂಜೆ ಸಿಗೋಣ, ಸಂಜೆ ಹೋಗೋಣ ಊಟಕ್ಕೆ, ಆಯಿತಾ? ನಾನು ಇವಾಗ ಹೊರಡ್ತೀನಿ, ಟೈಮ್ ಆಯಿತು. ಯಾವಾಗ ನೋಡಿದ್ರು ಇದನ್ನೇ ಹೇಳ್ತೀಯ, ಟೈಮ್ ಆಯಿತು, ಸಿಗಲ್ಲ, ನಂಗೆ ಕೆಲಸ ಇದೆ ಅಂತಲೇ ಹೇಳ್ತಾ ಇರ್ತೀಯ ನೀನು. ಹೌದು ಬಿಡು, ಇನ್ನೆಷ್ಟು ದಿನ ಇನ್ಮೇಲೆ ಜೊತೆಲೇ ಇರ್ತೀನಲ್ಲ. ನಿನಗೆ ಎಲ್ಲ ಟೈಮ್ನು ಕೊಡ್ತೀನಲ್ವ ನಾನು ಅವಾಗ. ಇವಾಗ ಆಗೋದಿಲ್ಲ, ಇವಾಗ ಕೆಲಸನ ಅರ್ಧಕ್ಕೆ ಬಿಟ್ಟು